ಹೊಸ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಇವತ್ತೇನು ಅಂದರೆ ನಾನು ವ್ಲಾಗಿಂಗ್ಗೆ ಯಾವ ಹೆಲ್ಮೆಟ್ಟು ಮತ್ತು ಯಾವ ಕ್ಯಾಮ್ರಾ ಏನೇನು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಮಾಡಬೇಕು ಅಂತಿದ್ದೆ. ನಾನು ಆಲ್ರೆಡಿ ಬೈಕ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ನಿಮಗೆಲ್ಲ ಗೊತ್ತೇ ಇದೆ. NS200 BS3 ಅದರದ್ದು ವ್ಲಾಗ್ ಇದೆ ಚಾನಲಲ್ಲಿ, ಚೆಕ್ಔಟ್ ಮಾಡಿ. ಆಮೇಲೆ ಇವಾಗ ಇನ್ನೂ ಎಷ್ಟೊಂದು ಮಾಡಿಫಿಕೇಶನ್ಸ್ ಮಾಡಿಸಿದ್ದೀನಿ. ಇನ್ನೊಂದು ಸರಿ ನಂದು ಬೈಕ್ದು ವ್ಲಾಗ್ ಮಾಡಬೇಕು, ಒಂದು ರಿವ್ಯೂ ಮಾಡಬೇಕು ಅಂತಿದ್ದೀನಿ. ಇನ್ನೊಂದು 2 ಮೇಜರ್ ಮಾಡಿಫಿಕೇಶನ್ಸ್ ಇದೆ. ಅದೆರಡು ಆಗಿದ ತಕ್ಷಣ ಟೋಟಲ್ ಏನೇನು ಮಾಡಿಫೈ ಆಗಿದೆ ಕಂಪ್ಲೀಟ್. ಇವಾಗ ನಾನೇನು ಅಂದ್ಕೊಂಡಿದ್ದೆ, ಹೆಂಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ನನ್ನ ಬೈಕ್ನ, ಆ ಕಂಪ್ಲೀಟ್ ಪ್ರಾಜೆಕ್ಟ್ವರೆಗೂ ಬಂದಿದೆ. ಅದೊಂದು ಇವಾಗ ಕಂಪ್ಲೀಟ್ ಆಯಿತು ಅಂದರೆ ಇನ್ನೆರಡು ಏನು ಮಾಡಿಫಿಕೇಶನ್ಸ್ ಇದೆ ಅದೆರಡು ಆಗಿಬಿಟ್ರೆ ಅದರದೊಂದು ಮತ್ತೆ ವ್ಲಾಗ್ ಮಾಡಿ ಹಾಕ್ತೀನಿ. ಇದ್ರದ್ದಾದ್ಮೇಲೆ ನೆಕ್ಸ್ಟ್ ವ್ಲಾಗ್ ಅದರದ್ದೇ ಬರುತ್ತೆ. ಎಲ್ಲ ಮಾಡಿಫಿಕೇಶನ್ಸ್ ಇಷ್ಟು ದಿವಸ ಮಾಡಿಸಿದ್ರದ್ದು ಎಲ್ಲದ್ರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕೆಲವು ಇದರಿಂದ ಆಗಲಿಲ್ಲ. ಬಟ್ ಇವಾಗ ವಾಪಸ್ಸು ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿವಸ ಮಾಡೋಕ್ಕಾಗಿರಲಿಲ್ಲ. ನಂದು ಹೆಲ್ಮೆಟ್ ಯಾವ್ದು ಯೂಸ್ ಮಾಡ್ತೀನಿ, ಆಮೇಲೆ ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತೀನಿ ಅಂತ ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಆಮೇಲೆ ಕಾರ್ ವ್ಲಾಗ್ಸ್ ಮಾಡಿದ್ರೆ ಕೆಲವೊಂದು ಶಾರ್ಟ್ಸ್ ತೆಗೋಕ್ಕೆಲ್ಲ ಯಾವ ಮೊಬೈಲ್ ಯೂಸ್ ಮಾಡ್ತೀನಿ, ಎಡಿಟ್ ಯಾವ್ದ್ರಲ್ಲಿ ಮಾಡ್ತೀನಿ, ಎಲ್ಲ ಕಂಪ್ಲೀಟ್ ಇಕ್ವಿಪ್ಮೆಂಟ್ಸ್ದು ಹೆಂಗೆ ಏನೇನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ಫುಲ್ಲು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಒಂದು ಸೆಟಪ್ ಮಾಡ್ಕೋಬೋದು ಅಂತ. ಇದೊಂದು ಒಂದು ಈಸಿ ಸೆಟಪ್ಪು ನಿಮಗೆ ನಾನು ತೋರಿಸ್ಕೊಡ್ತೀನಿ. ನಾನು ಯೂಸ್ ಮಾಡೋ ಹೆಲ್ಮೆಟ್ ಬಂದು ಇದು ಆಕ್ಸಾರ್ DC ಎಡಿಷನ್ದು ಸ್ಪೆಷಲ್ ಎಡಿಷನ್ ಇದು ಬಂದಿದೆ. ಇದು ಆಕ್ಸಾರ್ DC ಇದು ಮತ್ತೆ 299 ಅಂತ ಒಂದು ಹೆಲ್ಮೆಟ್ ಬರುತ್ತೆ. ಇದು ಮತ್ತೆ ಅದು ಬಂದು 6.5K ಆಗುತ್ತೆ ಇದ್ರದ್ದು ಬರೀ ಹೆಲ್ಮೆಟ್ ಪ್ರೈಸು. ನಾರ್ಮಲ್ ಆಕ್ಸಾರ್ ಅಲ್ಲಿ ನೀವು ಇದೇ ತರದ್ದೇ ಪ್ರತಿಯೊಂದು ಇದೇ ಸೇಮ್ ಫೀಚರ್ ಇರೋದನ್ನೇ ಆಕ್ಸಾರ್ ತಗೊಂಡ್ರು ಕೂಡ ಲೈಕ್ 5,000 5.5 ಎಲ್ಲ ಸಿಗುತ್ತೆ ಅದು. ಬಟ್ ಇದು ಗ್ರಾಫಿಕ್ ಏನಿದೆ ಇದು ಸ್ಪೆಷಲ್ ಗ್ರಾಫಿಕ್. ಇದು ಮತ್ತೆ 299 ನನಗೆ ಇದು ಎಕ್ಸ್ಟ್ರೀಮ್ಲಿ ಇಷ್ಟ. ಈ ಗ್ರಾಫಿಕ್ ಬಂದು ಈ ಹೆಲ್ಮೆಟ್ ನನಗೆ ಈ ಹೆಲ್ಮೆಟ್ ಅಷ್ಟು ಯಾವ್ದು ಇದುವರೆಗೂ ನಾನು ನೋಡಿರೋದ್ರಲ್ಲಿ ಇಷ್ಟೊಂದು ಇಂಪ್ರೆಸ್ ಆಗಿಲ್ಲ. ಅಷ್ಟೊಂದು ಇಷ್ಟ ನನಗೆ ಇದ್ರ ಗ್ರಾಫಿಕ್ ಮತ್ತೆ ಇದರಲ್ಲಿರೋ ಕೆಲವೊಂದು ಫೀಚರ್ಸ್. ಏನಂದ್ರೆ ಸ್ಪೆಷಲ್ ಇದರಲ್ಲಿ 2 ವೈಸಸ್ ಕೊಡ್ತಾರೆ DC ಎಡಿಷನ್ ಅಲ್ಲಿ. ಇದೊಂದು ಬ್ಲೂ ಕಲರ್ ಗ್ಲಾಸಿ ಟೈಪ್ ಇದೊಂದಿದೆ, ಅಂಡ್ ಇದು ಪ್ಲೇನ್ ವೈಸರ್ ಕೊಡ್ತಾರೆ. ಈ ಪ್ಲೇನ್ ವೈಸರ್ ಅಲ್ಲಿ ಏನ್ ಫೀಚರ್ ಅಂದ್ರೆ ಪಿನ್ ಲಾಕ್ ಇರುತ್ತೆ ಇದರಲ್ಲಿ. ಇದೇನಂದ್ರೆ ಫಾಗ್ ಆಗಲ್ಲ. ಮಳೆ ಇರ್ಲಿ ಚಳಿ ಇರ್ಲಿ ನೀವು ಎಷ್ಟೇ ಒಳಗೆ ಮಾತಾಡ್ತಿರ್ತೀವಿ ಯೂಶಲಿ ವ್ಲಾಗರ್ಸ್ ಎಲ್ಲ, ನಾವೆಷ್ಟು ಮಾತಾಡಿದ್ರು ಏನೇ ಆದ್ರೂ ಇದರಲ್ಲಿ ಒಳಗೆ ಒಂಚೂರು ಫಾಗ್ ಆಗಲ್ಲ. ಇದು ಬಂದು ಇದಕ್ಕೆ ಆ ತರದ್ದು ಫಾಗ್ ಆಗದಿರೋದು ಏನ್ ಫೀಚರ್ ಇಲ್ಲ ಈ ವೈಸರ್ ಅಲ್ಲಿ. ಬಟ್ ಸ್ಟಿಲ್ ಅಷ್ಟೊಂದೇ ನನ್ ಫಾಗ್ ಇಶ್ಯೂ ಆಗಿಲ್ಲ, ಯಾಕಂದ್ರೆ ಇಲ್ಲಿ ವೆಂಟ್ಸ್ ಇರುತ್ತೆ, ಓಪನ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಫಾಗ್ ಏನ್ ಆಗಲ್ಲ. ಹಂಗಾಗಿ ನನಗೆ ಈ ವೈಸರ್ ಈ ಹೆಲ್ಮೆಟ್ ಗ್ರಾಫಿಕ್ ಗೆ ಇದು ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಇದನ್ನ ಹಾಕಿದ್ರೆ ಅಷ್ಟೊಂದೇನು ಲುಕ್ಸ್ ಎಕ್ಸ್ಟ್ರೀಮ್ಲಿ ಕಾಣಿಸಲ್ಲ. ಈ ಹೆಲ್ಮೆಟ್ ತಗೊಂಡ್ಮೇಲೆ ಇದು ವೈಸರ್ ಏನಿದೆ ಹಿಂದೆ ಈ ತರ ಕೊಡ್ತಾರೆ. DC ಎಡಿಷನ್ ಎಲ್ಲ ಹೆಲ್ಮೆಟ್ಸ್ ಗೆ ಈ ತರ ಟ್ರಾನ್ಸ್ಪರೆಂಟ್ ಅಂತ ಒಂದು ವೈಸರ್ ಕೊಡ್ತಾರೆ. ಆಮೇಲೆ ಸ್ವಲ್ಪ ಚಿಕ್ಕದಿದೆ, ಶಾರ್ಪ್ ಇಲ್ಲ. ಹಿಂದೆ ಹಿಂಗೆ ಹಾಕಿದ್ರೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ಸೊ ಅದಕ್ಕೆ ನಾನು ನೋಡ್ಬೋದು ಇಲ್ಲಿ ಸ್ಪಾಯ್ಲರ್ ಚೇಂಜ್ ಮಾಡಿಸಿದೀನಿ. ಹೆಲ್ಮೆಟ್ ಪ್ರೈಸು ನಾನು ಆಗ್ಲೇ ಹೇಳಿದೆ ನಿಮಗೆ 6.5. ಇವಾಗ ಕಮ್ಮಿ ಇದೆ. ನಾನು ಇದು ತುಂಬಾ ದಿವಸ ಆಯ್ತು ತಗೊಂಡು. ಬೈಕ್ ತಗೊಂಡು ಸ್ವಲ್ಪ ದಿವಸಕ್ಕೆ PU ಟೈಮಲ್ಲೇ ತಗೊಂಡಿದ್ದು, ತುಂಬಾ ದಿವಸ ಆಯ್ತು. ಅದಕ್ಕೆ ಈ ಹೆಲ್ಮೆಟ್ ನನಗೆ ಪ್ರತಿಯೊಂದು ಫೀಚರ್ ಇರೋದ್ರಿಂದ ಹೆಲ್ಮೆಟ್ ನನಗೆ ತುಂಬಾ ಇಷ್ಟ. ಒಳಗೆ ಸೌಂಡ್ ಸಿಸ್ಟಮ್ನು ಹಾಕ್ಸಿದ್ದೀನಿ ನಾನು ಇದರಲ್ಲಿ, ಅಂದರೆ ಬ್ಲೂಟೂತ್ದು. ವ್ಲಾಗಿಂಗ್ ಅಂತೂ ಪರ್ಫೆಕ್ಟ್ ಇದೆ ಹೆಲ್ಮೆಟ್ ಬಂದು ನೋಡ್ಬೋದು. ಇಲ್ಲಿ ಇದು ಕಂಟ್ರೋಲ್ ಯೂನಿಟ್ ಆಚೆ ಹಾಕಿದ್ದಾರೆ, ಕಾಲ್ ಪಿಕ್ಕು ವಾಲ್ಯೂಮ್ ಅಪ್ ಡೌನು ಎಲ್ಲ ಮಾಡ್ಬೋದು. ಈ ಹೆಲ್ಮೆಟ್ ಬಂದು 6.5K ಆಯಿತು. ಆಮೇಲೆ ಈ ಸ್ಪಾಯ್ಲರ್ 750 rupees. ಯೂಶಲಿ ಈ ಆಕ್ಸಾರ್ ಹೆಲ್ಮೆಟ್ ಇಟ್ಟಿರೋ ಶಾಪ್ಸ್ ಎಲ್ಲ ಸಿಗುತ್ತೆ, ಆಚೆನೆ ಸಿಗುತ್ತೆ. ಇದ್ರದ್ದು ಬೈಯಿಂಗ್ ಲಿಂಕ್ ಹಾಕಿರ್ತೀನಿ. ಇವಾಗ ಅಷ್ಟೊಂದು ಪ್ರೈಸ್ ಇಲ್ಲ ಅನ್ಸುತ್ತೆ, ಇದು 6K ಸಿಗುತ್ತೆ ಇವಾಗ. 500 rupees ಕಮ್ಮಿ ಆಗಿದೆ. ಬಟ್ ಈ ಸ್ಪಾಯ್ಲರ್ ಪ್ರೈಸ್ ಎಲ್ಲ ಇದ್ರದ್ದು ಆಕ್ಸೆಸರೀಸ್ಗೆಲ್ಲ ಸೇಮ್ ಪ್ರೈಸ್ ಇರುತ್ತೆ ಯೂಶಲಿ. 750 rupees ಇದು ಸ್ಪಾಯ್ಲರ್ ನೀವು ಎಲ್ಲೇ ತಗೊಂಡ್ರು. ಆಮೇಲೆ ನಾನು ಇದಕ್ಕೆ ಹಾಕ್ಸಿರೋ ಬ್ಲೂಟೂತ್ ಬಂದು 2,500 ಆಯ್ತು. ಚೆನ್ನಾಗಿದೆ, ಡೀಸೆಂಟ್ ಕ್ವಾಲಿಟಿ. ಆಮೇಲೆ ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಬಟ್ ನನ್ನ ಗಾಡಿ ಹೆವಿ ಲೌಡ್ ಇರೋದ್ರಿಂದ ಅಷ್ಟೊಂದು ನಿಮ್ಗೆ ವಾಲ್ಯೂಮ್ ನೀವು ಹೈ ಸ್ಪೀಡ್ ಎಲ್ಲ ಹೋಗ್ತಿರ್ಬೇಕಾದ್ರೆ ಅದು ಸಾಕಾಗಲ್ಲ. ಬಟ್ ಇಲ್ಲಿ ಪರವಾಗಿಲ್ಲ, ತುಂಬಾ ಮ್ಯಾನೇಜಬಲ್, ಚೆನ್ನಾಗಿ ಯೂಸ್ ಮಾಡ್ಬೋದು. ಆಮೇಲೆ ನಾನು ಯೂಸ್ ಮಾಡೋ ಕ್ಯಾಮ್ರಾ ಬಂದು SJ Cam 10 ಸೀರೀಸ್. ಇದು 10 ಸೀರೀಸ್ ಅಲ್ಲಿ 10X ಅಂತಾರೆ. ಇದರಲ್ಲಿ 4K ಇದೆ, ಸ್ಟೆಬಿಲೈಸರ್ಸ್ ಇದೆ, ಸ್ಲೋ ಮೋಷನ್ ಇದೆ, ಟೈಮ್ ಲ್ಯಾಪ್ಸ್ ಇದೆ. ಎಲ್ಲ ಬೇಕಾಗಿರೋ ಎಲ್ಲ ಫೀಚರ್ಸ್ ಈ ಕ್ಯಾಮ್ರಾದಲ್ಲಿ ಇದೆ. ಈಸಿ ಸೆಟಪ್. ಇದ್ರೊಳಗೇನೆ ಇಲ್ಲಿ ವೈರಿಂಗ್ ಬರುತ್ತೆ, C-ಪಿನ್ ಚಾರ್ಜಿಂಗು, ಆಮೇಲೆ C-ಪಿನ್ ಮೈಕು. SJ Cam ಅವ್ರದ್ದೇ C-ಪಿನ್ ಮೈಕ್ ಬರುತ್ತೆ ಇದಕ್ಕೆ. ಅದೇ ಮೈಕ್ನ ಯೂಸ್ ಮಾಡ್ತಿದ್ದೀನಿ ನಾನು. ಈ ಕ್ಯಾಮ್ರಾ ಪ್ರೈಸ್ ಬಂದು 15,000 15.5 ಆಯ್ತು ಅವಾಗ ನನಗೆ ತಗೊಂಡಾಗ. ಹೆಲ್ಮೆಟ್ಗಿಂತ ಮುಂಚೆನೆ ತಗೊಂಡಿದ್ದೆ ಈ ಕ್ಯಾಮ್ರಾ ನಾನು. ಕ್ಯಾಮ್ರಾ 15.5, ಹೆಲ್ಮೆಟ್ 6.5, ಇದು 750, ಇದು ಬ್ಲೂಟೂತ್ 2000. ಆಮೇಲೆ ಇದಕ್ಕೆ ಯೂಸ್ ಮಾಡೋ ಮೈಕ್ ಬಂದ್ಬಿಟ್ಟು 2.5K SJ Cam ಅವ್ರದ್ದೇ ಒರಿಜಿನಲ್ ಬರುತ್ತೆ. ಆಮೇಲೆ SD ಕಾರ್ಡ್ ಬಂದು ಸ್ಯಾಮ್ಸಂಗ್ ಅವ್ರದ್ದು, ಅದು 800 rupees ಆಗುತ್ತೆ. ಕ್ಲಾಸ್ 10 ಫಾಸ್ಟ್ ಅದು, ಯಾಕಂದ್ರೆ ಇದು 4K ಕ್ವಾಲಿಟಿ ಇರೋದ್ರಿಂದ ಫಾಸ್ಟ್ ರೀಡಿಂಗ್ ಕಾರ್ಡ್ಸ್ ಇರಬೇಕು. 128 GB ಮೆಮೊರಿ ಕಾರ್ಡ್ ಹಾಕಿದ್ದೀನಿ. ಒಂದು 16 GB ಇದೆ ನನ್ನ ಹತ್ರ, ಕ್ಲಾಸ್ 10 ಸಾಕು. 128 ಅಲ್ಲಿ ನೀವು ಆಲ್ಮೋಸ್ಟ್ 9 hours ವರೆಗೂ ಶೂಟ್ ಮಾಡ್ಬೋದು ಆರಾಮಾಗುತ್ತೆ. ಒಂದು ಕಾರ್ಡ್ ಸಾಕು, 2 ಕಾರ್ಡ್ ಏನ್ ಬೇಕಾಗಲ್ಲ. 64 ಆದ್ರೆ 64 ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಬ್ಲಾಗಿಂಗ್ ಸಾಕು. ಯಾಕಂದ್ರೆ ನಾವು ಒಂದ್ಸರಿ ಬ್ಲಾಗ್ ಮಾಡಿ ತೆಗ್ಬಿಡ್ತೀವಿ, ಅದೆಲ್ಲ ಬೇಕಾದ್ರೆ
ಹಾರ್ಡ್ ಡಿಸ್ಕ್ ಹಾಕಿ ಇಟ್ಕೊತೀವಿ, ಹಂಗಾಗಿ 64 ಮ್ಯಾನೇಜಬಲ್ ಮಾಡ್ಕೋಬೋದು. ಬಟ್ ಸ್ಟಿಲ್ ನನಗೆ ಜಾಸ್ತಿನೇ ಬೇಕು ಅಂದ್ಬಿಟ್ಟು ನಾನು 128GB ಸ್ಯಾಮ್ಸಂಗ್ ಅವ್ರದ್ದು ಇವೋ ಕ್ಲಾಸ್ 10 ಬರುತ್ತದು, ಅದನ್ನ ತೊಗೊಂಡಿದ್ದೀನಿ ಕಾರ್ಡು. ವ್ಲಾಗಿಂಗ್ ಎಡಿಟಿಂಗ್ಗೆ ಶೂಟ್ ಮಾಡೋಕ್ಕೆ ಅದೆಲ್ಲದಕ್ಕೂ iPhone 14 ಸೀರೀಸ್ ಯೂಸ್ ಮಾಡ್ತೀನಿ. ಬೈಕ್ ನಿಮಗೆ ಗೊತ್ತು, NS200. ಒಟ್ಟಿನಲ್ಲಿ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದ್ರದ್ದು ಹೆಲ್ಮೆಟ್ ಒಂದು 25K to 30 ಅಷ್ಟರೊಳಗೆ ಆಗ್ಬಿಡುತ್ತೆ ಫುಲ್ ಸೆಟಪ್. ಬೈಕ್ ನಿಮ್ ಇಷ್ಟ, ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಸ್ಕೂಟಿ ಇರಲಿ, ಬೈಕ್ ಇರಲಿ, ನಾರ್ಮಲ್ ಬೈಕ್ ಇರಲಿ, ಯಾವ್ದಿದ್ರು ಮಾಡ್ಬೋದು ಮೋಟೋ ವ್ಲಾಗ್ನ. ಬಟ್ ನಾವು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕು, ಒಂದು ಕ್ವಾಲಿಟಿ ವ್ಲಾಗಿಂಗ್ ಕಂಟೆಂಟ್ಗೆ ಒಂದು ರೇಂಜ್ಗಾದ್ರೂ ಚೆನ್ನಾಗಿ ಬರಬೇಕು ಅಂತಂದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಇದಕ್ಕಿಂತ ಕಮ್ಮಿಗೂ ಮಾಡ್ಬೋದು, ಇನ್ನು ಇದಕ್ಕಿಂತ ಕಮ್ಮಿದು ಕ್ಯಾಮ್ರಾ ಸಿಗುತ್ತೆ. ಇದು ಬಂದು 30K ಅಲ್ಲಿ ಟೋಟಲ್ ಎಲ್ಲ ಸೇರೇ ಆಗುತ್ತೆ. ನಾನು ಹೆಲ್ಮೆಟ್ ನನಗೆ ಆಗ್ಬೇಕಾಗಿಲ್ಲ, ನನಗೆ ಎಲ್ಲ ಫೀಚರ್ಸು ಬೇಕಿತ್ತು. ಡಬಲ್ ಡೀರಿಂಗ್ ಬೇಕಿತ್ತು, ಡಬಲ್ ವೈಸರ್, ಒಳಗೇನೋ ಡಬಲ್ ವೈಸರ್ ಇದೆ ಹೆಲ್ಮೆಟಲ್ಲಿ ಬಂದು ನೋಡ್ಬೋದು ನೀವು. ಹಿಂಗೆ ಓಪನ್ ಮಾಡಿದ್ರೆ ಈ ಥರ ನೋಡಿ, ಈ ಥರ ಡಬಲ್ ವೈಸರ್ಸ್ ಕೂಡ ಇದೆ. ಪ್ಲೇನ್ ವೈಸರ್ ಹಾಕಿದ್ರು ನಾವು ಅದನ್ನ ಯೂಸ್ ಮಾಡ್ಬೋದು, URS ಪ್ರೊಟೆಕ್ಟೆಡ್. ಎಲ್ಲ ಫೀಚರ್ಸ್ ಇದೆ. ಲೈಕ್ ಈ ಥರ ಬ್ಲೂಟೂತ್ ಸ್ಪೀಕರ್ ಹಾಕಕ್ಕೂ ಒಳ್ಳೆ ಸ್ಪೇಸಿಂಗ್ ಕೊಟ್ಟಿದ್ದಾರೆ, ಕುಷನಿಂಗ್ ಚೆನ್ನಾಗಿದೆ, ಡಬಲ್ ಡೀರಿಂಗ್ ಇದೆ, ISI DOT ECE ಎಲ್ಲ ಸರ್ಟಿಫಿಕೇಶನ್ಸ್ ಇದೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದ್ರದ್ದು. ವ್ಲಾಗಿಂಗ್ಗೆ ಅಂತ ನಾನು ಕಂಪ್ಲೀಟ್ಲಿ ಎಲ್ಲಾನು ತಗೊಂಡಿದ್ದಲ್ಲ, ನನಗಿದು ಹೆಲ್ಮೆಟ್ ಬೇಕಾಗಿತ್ತು ನೆಸೆಸರಿ. ನನಗೆ ಈ ತರ ಒಂದು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ಸ್ ಇರಬೇಕು, ರೈಡಿಂಗ್ಗೆ ಸ್ನಕ್ ಫಿಟ್ ಇರಬೇಕು, ಬೇಕಾಗಬಾರ್ದು ತುಂಬಾ ಹೈ ಸ್ಪೀಡ್ಸ್ ಎಲ್ಲ ರೈಡ್ ಮಾಡ್ಬೇಕಾದ್ರೆ. ಐಫೋನ್ ಕೂಡ ನನಗೆ ಆಲ್ಮೋಸ್ಟ್ ಬೇಕೇ ಬೇಕು, ನನ್ನ ಡೈಲಿ ಯೂಸಸ್ಗಾಗ್ಲಿ ಪ್ರತಿಯೊಂದಕ್ಕೂ ಬೇಕೇ ಬೇಕು. ಬಟ್ ಸ್ಟಿಲ್ ವ್ಲಾಗಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಐಫೋನ್ ಇದ್ರೆ ಅಂತೂ ವ್ಲಾಗಿಂಗ್ ತುಂಬಾ ಚೆನ್ನಾಗಿ ಮಾಡ್ಬೋದು, ಯಾಕಂದ್ರೆ ಒಳ್ಳೆ ವಿಡಿಯೋ ಕ್ವಾಲಿಟಿ ಬರುತ್ತೆ, ಎಡಿಟಿಂಗ್ ಸಖತ್ ಸ್ಪೀಡ್ ಇರುತ್ತೆ, ಅದರಲ್ಲಿ ಒಳ್ಳೆ ಕ್ವಾಲಿಟಿಯಾಗಿ ತೆಗಿಬೋದು ಎಲ್ಲವನ್ನು. ರೈಡಿಂಗ್ ಗೇರ್ಸ್ ಅಂತ ಬಂದರೆ ಇದು ಸ್ಕಲ್ ಕ್ಯಾಪ್ ಯೂಸ್ ಮಾಡ್ತೀನಿ, ಬ್ರ್ಯಾಂಡ್ ಯಾವುದು ಅಂತ ಗೊತ್ತಿಲ್ಲ, 150 rupees ಏನೋ ಅದು. ಆಮೇಲೆ BSDDP ಅವ್ರದ್ದು ಗ್ಲೌಸಸ್ ಯೂಸ್ ಮಾಡ್ತೀನಿ, ಇದು ಚೆನ್ನಾಗಿದೆ. ಇಲ್ಲಿ ಪಾಮ್ಗೆ ಏನು ಅಂತ ಸೇಫ್ಟಿ ಇಲ್ಲ, ಕಂಫರ್ಟಬಲ್ ಇದೆ, ಒಳ್ಳೆ ಬ್ರೀತಿಂಗ್ ಇದೆ, ಎನಿ ಟೈಮ್ ಯೂಸ್ ಮಾಡ್ಬೋದು, ಸಿಟಿ ಗಿಟಿಗೂ ಯೂಸ್ ಮಾಡ್ಬೋದು, ಆ ಥರ ಇದೆ. ಬಟ್ ಇಲ್ಲಿ ನಕಲ್ ಗಾರ್ಡ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇದೆ, ಇದರಲ್ಲೂ ಕೂಡ ಚೆನ್ನಾಗಿದೆ ಗ್ಲೌಸು. ಇದಕ್ಕೆ 1200 rupees ಏನೋ ಕೊಟ್ಟೆ ನಾನು. ಆಮೇಲೆ ರೈಡಿಂಗ್ ಜಾಕೆಟು ರೈನಾಕ್ಸ್ ಅವ್ರದ್ದು, ಅದು ಜಾಕೆಟ್ ಬಂದು ಲೈಕ್ 6000 rupees ಆಯಿತು, ಥರ್ಮಲ್ 2000, ಆಮೇಲೆ ರೈನ್ ಲೈನರು 1500 rupees ಆಯಿತು. ಚೆನ್ನಾಗಿದೆ ಅದು ಜಾಕೆಟ್ ಕೂಡ, ಎಲ್ಲ ಲೆವೆಲ್ 2 ಚೆಸ್ಟ್ ಆರ್ಮರ್ಸು, ಬ್ಯಾಕು ಎಲ್ಲ ಫುಲ್ ಎಲ್ಲೆಲ್ಲಿ ಆರ್ಮರ್ಸ್ ಬರುತ್ತೆ ಪ್ರತಿಯೊಂದೂ ಲೆವೆಲ್ 2 ಸ್ಪೆಷಲ್ ಆರ್ಮರ್ಸ್ ಇದೆ, ಅದರಿಂದನೇ ಮಾಡಿರೋದು ರೈನಾಕ್ಸ್ ಅವ್ರದ್ದು. ರೈನಾಕ್ಸ್ ಕೂಡ ಸಖತ್ ಪ್ರೀಮಿಯಂ ಇದೆ, ಫೀಲ್ ಕೂಡ ಹಾಕೊಳ್ಳೋಕೆ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಕಡೆ ಫಿಟ್ಟಿಂಗು ಎಲ್ಲ ಪರ್ಫೆಕ್ಟ್ ಅವ್ರದ್ದು, ತುಂಬ ಚೆನ್ನಾಗಿರುತ್ತೆ. ಹಾಕೊಂಡ್ರೆ ಎಷ್ಟು ಬೇಕು ನಮ್ಮ ಸೈಜ್ಗೆ ಪರ್ಫೆಕ್ಟ್ ಆಗಿ ಸೆಟ್ ಮಾಡ್ಕೋಬಹುದು. ಆಮೇಲೆ ರೈಡಿಂಗ್ ಜಾಕೆಟ್ ತಗೋಬೇಕಾದ್ರೆ ಅಂದ್ರೆ ಪರ್ಫೆಕ್ಟ್ ನಿಮ್ಮ ಸೈಜ್ಗೆ ಎಷ್ಟು ಫಿಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಅಂದ್ರೆ ಅದು ನಿಮ್ಗೆ ಆಲ್ಮೋಸ್ಟ್ ಸೇಫ್ಟಿ ಕೊಡೋದು. ಇಷ್ಟು ನಾನು ಟೋಟಲ್ ಆಗಿ ಈ ಜಾಕೆಟು, ಈ ಗ್ಲೌಸು, ಈ ಹೆಲ್ಮೆಟ್, ಈ ಕ್ಯಾಮ್ರಾ ಎಲ್ಲ ಯೂಸ್ ಮಾಡ್ತೀನಿ ಬ್ಲಾಗಿಂಗ್ಗೆ. ಆಮೇಲೆ ಎಡಿಟಿಂಗು ಮತ್ತೆ ಎಕ್ಸ್ಟ್ರಾ ವಿಡಿಯೋ ಮಾಡೋಕ್ಕೆಲ್ಲ ಐಫೋನ್ ಯೂಸ್ ಮಾಡ್ತೀನಿ, iPhone 14. ಬಿಟ್ರೆ ಬೈಕ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಅದ್ರದ್ದು ಇನ್ನೊಂದು ಬ್ಲಾಗ್ ಬರುತ್ತೆ, ಆಲ್ರೆಡಿ ಮುಂಚೆ ಯಾವ ಥರ ಮಾಡಿಫೈ ಮಾಡಿದ್ದೆ ಅನ್ನೋದೊಂದು ವಿಡಿಯೋ ಇದೆ. ಇವಾಗ ಅದಕ್ಕಿಂತ ನಾ ಬೇರೆ ಲೆವೆಲ್ ಮಾಡಿಫಿಕೇಶನ್ಸ್ ಮಾಡಿದ್ದೀನಿ, ಕೆಲವೊಂದು ಸ್ಪೆಷಲ್ ಮಾಡಿಫಿಕೇಶನ್ಸ್ ಇದೆ, ತುಂಬಾನೇ ಮಸ್ತ್ ಆಗಿದೆ. ಟೋಟಲ್ ನನ್ಗೆ ಹೆಂಗೆ ಬೇಕಾಗಿತ್ತು ಒಂದು NS200 ಆ ಥರ ಪರ್ಫೆಕ್ಟ್ ಎಲ್ಲ ಮಾಡಿಫೈ ಆಗಿದೆ. ಈಗ ಅದ್ರದ್ದು ವ್ಲಾಗ್ ಇದಾದ್ಮೇಲೆ ನೆಕ್ಸ್ಟ್ ವ್ಲಾಗ್ ಅದ್ರದ್ದೇ ಇರುತ್ತೆ ಆಲ್ಮೋಸ್ಟ್, ಯಾಕಂದ್ರೆ ಇನ್ನೇನು ಐಟಮು ಬಂದಿದೆ, ಎಲ್ಲ ಬಂದಿದೆ. ಅಂಡರ್ ಬೆಲ್ಲಿ ಮತ್ತೆ ಮಡ್ಗಾಡೆಲ್ಲ ಏನಾದ್ರು ಫಿಟ್ ಮಾಡಿಸ್ಬೇಕು ಅಂತಿದ್ದೆ, ಅದೆಲ್ಲಾನು ಬಂದಾಗಿದೆ. ಬಾಕ್ಸ್ ಮಾಡಿಸಿದೀನಿ KTMದು. ಈ ಒಂದನ್ನು ಯಾವ ತರ ಮಾಡಿಫೈ ಮಾಡಿದೀನಿ ಅಂತ ನಿಮ್ಗೆ ಒಂದು ವಿಡಿಯೋದಲ್ಲಿ ಹಾಕಿ ಕೊಡ್ತೀನಿ, ಅದ್ರದ್ದು ನೆಕ್ಸ್ಟ್ ವ್ಲಾಗ್ ಅದ್ರದ್ದೇ ಬರುತ್ತೆ. ಟೋಟಲ್ ಇದೆ ಒಂದು 30K ಬರೀ ಹೆಲ್ಮೆಟ್ ಇದೆಲ್ಲ ಬಿಟ್ಟು ಒಂದು 30K ಬೇಕು ಈ ತರ ಒಂದು ಒಳ್ಳೆ ಸೆಟಪ್ ಮಾಡ್ಕೊಳಕ್ಕೆ. ಗ್ಲೌಸು ಅದು ಇದೆಲ್ಲ ಸೇರಿಸಿದ್ರೆ ಒಂದು 40K ವರೆಗೂ ಬರುತ್ತೆ. ಬಿಟ್ರೆ ಬೈಕ್ ಮಾಡಿಫೈಗೆಲ್ಲ ತುಂಬಾ ಸ್ಪೆಂಡ್ ಮಾಡಿದ್ದೀನಿ, ಮಿನಿಮಮ್ ಅಂದ್ರೆ 50,000 ವರೆಗೂ ಸ್ಪೆಂಡ್ ಮಾಡಿದ್ದೀನಿ. ಯಾಕಂದ್ರೆ ನಾನು ಒಂದೇ ತರ ಇವಾಗ ಹೆಂಗಿದೆ ಅದೇ ತರ ಒಂದು ಮಾಡಬೇಕು ಅಂತ ಮಾಡ್ಬಿಟ್ಟಿದ್ರೆ 35K ಅಲ್ಲಿ ಮುಗ್ಬಿಟ್ಟಿರೋದು. ಬಟ್ ನಾನು ಚೇಂಜ್ ಮಾಡಿ ಲಾಸ್ಟ್ ನನಗೆ ಯಾವ್ದಾದ್ರು ಆಗುತ್ತೆ ಅಂತ ಅನ್ಸುತ್ತೆ, ಆ ಐಟಮ್ ಹಾಕಿ ಇವಾಗ ಒಂದು ಫೈನಲ್ ಯಾವ ಥರ ನನಗೆ ಬೇಕು ಆ ಥರ ಒಂದು ಇಟ್ಟಿದ್ದೀನಿ ಬೈಕ್ನ. ನಾನು BS3ನೇ ಯಾಕೆ ತೊಗೊಂಡೆ ಅಂದರೆ, ಒಂದು ಮೇಯ್ನ್ ಈ ಥರ ಎಕ್ಸ್ಟ್ರೀಮ್ಲಿ ಮಾಡಿಫೈ ಮಾಡೋ ಒಂದು ಇದಿತ್ತು ನನಗೆ. ಆ್ಯಂಡ್ BS3 ಇಂಜಿನ್ ನನಗೆ ಆಬ್ವಿಯಸ್ಲಿ ಇಷ್ಟ, ಸಖತ್ ರವ ಇರುತ್ತೆ, ಅದೊಂದು ಮಜಾನೇ ಬೇರೆ. ಹಂಗಾಗಿ ನನಗೆ BS3ನೇ ಬೇಕು ಅಂತ BS3 ತೊಗೊಂಡಿದ್ದು. ಮಾಡಿಫೈ ಮಾಡಬೇಕು ಅಂತಲೇ ಆ ಗಾಡಿನ ತೊಗೊಂಡಿದ್ದು ನಾನು ಆ್ಯಕ್ಚುಲಾಗಿ. ಮುಂದೆ ಇನ್ ಕೇಸ್ ನಾನು ಬೈಕ್ನ ತೊಗೊಂಡ್ರೂ ಬೇರೆ ಇದನ್ನ ಇಟ್ಕೊಬೇಕು ಅಂತಲೇ ಇದ್ದೀನಿ. ಈ ಬೈಕ್ನ ಸೇಲ್ ಮಾಡೋ ಯಾವ ಇಂಟೆನ್ಷನು ಇಲ್ಲ, ಯಾಕಂದರೆ ಇದು ನನಗೆ ತುಂಬ ಇಷ್ಟಪಟ್ಟು ಯಾವ ಥರ ಬೇಕು ಪ್ರತಿಯೊಂದೊಂದು ಮಾಡಿಫಿಕೇಷನ್ಸ್ನು ತುಂಬ ಇಷ್ಟಪಟ್ಟು ಮಾಡಿಸಿರೋದು.
ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಕಂಪ್ಲೀಟ್ ಯಾವ ಥರ ಮಾಡಿಫೈ ಆಗಿದೆ ಗಾಡಿ ಅಂತ. ಹಾಗಾಗಿ ಆಲ್ಮೋಸ್ಟ್ ಬೈಕ್ನ ಅಪ್ಗ್ರೇಡ್ ಮಾಡೋದೇನಿಲ್ಲ. ಇನ್ ಕೇಸ್ ನಾನು ಅಪ್ಗ್ರೇಡ್ ಮಾಡಿದ್ರು ಕೂಡ ಈ ಗಾಡಿ ಇಟ್ಕೊಂಡು ಇನ್ನೊಂದು ತೊಗೊತೀನಿ. ಬಟ್ ಅದು ತೊಗೊಂಡಿದ್ದ ಗಾಡಿನ ಚೇಂಜ್ ಮಾಡ್ತಿರ್ತೀನಿ, ಇದನ್ನು ಚೇಂಜ್ ಮಾಡೋ ಯಾವ ಇಂಟೆನ್ಷನ್ ಇಲ್ಲ ನನಗೆ. ಅಂದ್ರೆ ಅಷ್ಟೊಂದು ಇಷ್ಟಪಟ್ಟು ಮಾಡಿಸಿರೋದು ಈ ಗಾಡಿನ. ಆಮೇಲೆ ಸ್ಪೆಷಲ್ BS3 ಇವಾಗ ನಾವು ಕೊಟ್ಟರು ಈ ಥರ ಚೆನ್ನಾಗಿರೋ ಬೈಕು ಮತ್ತೆ ಸಿಗಲ್ಲ. ಅದಕ್ಕೆ ನಾನು BS3ನ ಸೇಲ್ ಮಾಡೋಕ್ಕಿಲ್ಲ. ಇದು ಒಂದು ಟೈಮ್ ಒಂದಲ್ಲ ಒಂದು ದಿವಸ ಒಳ್ಳೆ ಹೈಪ್ ಇರುತ್ತೆ. ಎಲ್ಲ ಬೇರೆ ಎಲೆಕ್ಟ್ರಿಕ್ ಬರೋ ಟೈಮಲ್ಲಿ BS3 NS ತುಂಬ ಚೆನ್ನಾಗಿರುತ್ತೆ. BS3 ವೆಹಿಕಲ್ಸ್ ಆಬ್ವಿಯಸ್ಲಿ ಆಲ್ವೇಸ್ ಮಸ್ತು. ಅದು ಎಲ್ರಿಗೂ ಗೊತ್ತಿರುತ್ತೆ. ಯೂಶಲಿ ರೈಡರ್ಸ್ಗೆ, ಗಾಡಿ ಬಗ್ಗೆ ಸ್ವಲ್ಪ ಸೆನ್ಸ್ ಇರೋರಿಗೆ BS3 ಪವರ್ ಏನು, ಅದ್ರ ಕದರ್ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆ ಥರ ಒಂದು ಸ್ಪೆಷಲ್ ಬೈಕ್ ಅದು. ಹಂಗಾಗಿ ಅದನ್ನು ಮಾರೋ ಇಂಟೆನ್ಷನ್ ಇಲ್ಲ. ಯಾಕಂದರೆ ಎಲ್ಲ ಪ್ರತಿಯೊಂದು ನಾನು ಹೇಳ್ದಂಗೆಲ್ಲ ನನಗೆ ಹೆಂಗೆ ಬೇಕು ಹಂಗಿದೆ. ಇವಾಗ ಫೈನಲಿ ಇನ್ನೊಂದೆರಡು ಮಾಡಿಫಿಕೇಷನ್ಸ್ ಮಾಡಿಬಿಟ್ರೆ ಮಸ್ತ್ ಇರುತ್ತೆ. ಅದೇ ಬೈಕು ಹೆಂಗೆ ಯಾವುದಾದ್ರು ತೊಗೊಂಡು ಮಾಡ್ಬೋದು ನಿಮ್ಮ ಬಡ್ಜೆಟಿಗೆ ತಕ್ಕಂಗೆ. ಬಟ್ ವ್ಲಾಗಿಂಗ್ ಇಷ್ಟು ಮಾಡಲೇಬೇಕು. ವ್ಲಾಗಿಂಗಿಗೆ ಇದಕ್ಕಿಂತ ಕಮ್ಮಿ ಕೂಡ ಮಾಡ್ಬೋದು. ಇದಕ್ಕಿಂತ ಕಮ್ಮಿದು ಕ್ಯಾಮ್ರಾ ಸಿಗುತ್ತೆ. 8Kನೆಲ್ಲ ಸ್ಟಾರ್ಟ್ ಆಗುತ್ತೆ ಕ್ಯಾಮ್ರಾಸು. ಒಂದು 10Kಗೂ ಅದೇನೋ ಕ್ಯಾಸಾನ್ ಅಂತ ಯಾವುದೋ ಇದೆ, ಅದು ಚೆನ್ನಾಗಿದೆ ಕ್ಯಾಮ್ರಾ. ಆ ಕ್ಯಾಮ್ರಾ ತೊಗೊಂಡ್ರೆ ಅದ್ರ ಜೊತೆಗೆ ಮೈಕು ಪ್ರತಿಯೊಂದು ಅವ್ರು ಸೆಟಪ್ ಕೊಟ್ಟೇ ಬಿಡ್ತಾರೆ. ಆ್ಯಂಡ್ ಬ್ಲೂಟೂತ್ ಇದಕ್ಕಿಂತ ಕಮ್ಮಿ ಸಿಗುತ್ತೆ. ಇನ್ ಕೇಸ್ ನಿಮಗೆ ಬ್ಲೂಟೂತ್ ಬೇಕು ಅಂದ್ರೂ 1000 ರೂಪೀಸ್ 800 ರೂಪೀಸ್ಗೆಲ್ಲ ಇಂಟರ್ನಲ್ ಬ್ಲೂಟೂತ್ ಒಳಗಿಂದ ಆಪರೇಟ್ ಮಾಡೋ ಥರದ್ದು ಬ್ಲೂಟೂತ್ ಸಿಸ್ಟಮ್ಗಳು ಸಿಗುತ್ತೆ. ಆ್ಯಂಡ್ ಹೆಲ್ಮೆಟ್ ಎಲ್ಲ ವೀಗ ಅವ್ರು ಇವಾಗ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. 1800 1700 ರೂಪೀಸ್ಗೆಲ್ಲ ತುಂಬ ಚೆನ್ನಾಗಿರೋ ಎಲ್ಲ ಫೀಚರ್ಸ್ ಇರೋವಂಥ ಹೆಲ್ಮೆಟ್ ಸಿಗುತ್ತೆ. ಬಟ್ ನನಗೆ ಇದರಲ್ಲೆಲ್ಲ ಕಾಂಪ್ರಮೈಸ್ ಇಷ್ಟ ಆಗಲ್ಲ. ನನಗೆ ಯಾವುದು ಬೇಕೋ ಅದೇ ಚೆನ್ನಾಗಿರೋದೇ, ಪ್ರೀಮಿಯಂ ಬೇಕು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಯಾವ್ದು ತೊಗೊಂಡ್ರು ಕೂಡ ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ನಾನೆಲ್ಲ ಈ ಥರದ್ದು ಚೆನ್ನಾಗಿರೋದು ತೊಗೊಂಡಿರೋದು. ನನ್ನ ವೀಕಲ್ಲಿ ನಾನು ಆ ವ್ಲಾಗ್ ಬರುತ್ತೆ. ಯಾಕಂದರೆ ಎರಡು ಮಾಡಿಫಿಕೇಶನ್ಸ್ ಇರೋದು. ಒಂದು ಐಟಮ್ ಬರಬೇಕು, ಅಂಡರ್ಬೆಲ್ ಆಲ್ರೆಡಿ ಬಂದಿದೆ. ಮಡ್ಗಾಡ್ಗೆ ಒಂದು ವೆಯ್ಟಿಂಗ್, ಅದೊಂದು ಬಂದುಬಿಟ್ರೆ ವ್ಲಾಗ್ ಮಾಡ್ಬಿಟ್ಟು ಹಾಕ್ತೀನಿ. ಅದು ಕಂಪ್ಲೀಟ್ ಐಫೋನಲ್ಲೇ ಮಾಡ್ತೀನಿ. ಆಮೇಲೆ ಈ ಕ್ಯಾಮ್ರಾದಲ್ಲೇ ಮಾಡಿ ತೋರಿಸ್ತೀನಿ. ಇವೆರಡರಲ್ಲೇ ಹೆಂಗಿದೆ ಕ್ವಾಲಿಟಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ.